ನಮಸ್ಕಾರ. ನನಗೆ ಇವತ್ತು ಒಂದು ದಿಗ್ಭ್ರಮೆಗೊಂಡ ವಿದ್ಯಮಾನದ ಹಿನ್ನೆಲೆಯಲ್ಲಿ ಕೆಲ ಸಂಗತಿಗಳನ್ನ ನಮ್ಮ ಹತ್ರ ಹಂಚಿಕೊಳ್ತಾ ಇದ್ದೀನಿ. ಕರ್ನಾಟಕದ ವಿಧಾನ ಪರಿಷತ್ತಿಗೆ ಅದರದೇ ಆದ ಒಂದು ಹಿರಿಮೆ ಇದೆ, ಗರಿಮೆ ಇದೆ, ಗಳಿಕೆ ಇದೆ. ಇನ್ಫ್ಯಾಕ್ಟ್ ಇಡೀ ದೇಶದಲ್ಲೇ ಒಂದು ಹಳೆಯ ಒಂದು ವಿಧಾನಮಂಡಲದ ವೇದಿಕೆ ಅಂತಂದ್ರೆ ನಮ್ಮ ವಿಧಾನ ಪರಿಷತ್ತು. ವಿಧಾನ ಪರಿಷತ್ನಲ್ಲಿ ಈಗಿರುವ ಸಭಾಪತಿಗಳು ಶ್ರೀ ಬಸವರಾಜ ಹೊರಟ್ಟಿಯವರು 1980ನೇ ಇಸ್ವಿಯಿಂದ ನಿರಂತರವಾಗಿ 8 ಬಾರಿ ಆಯ್ಕೆಗೊಂಡ ಇಡೀ ದೇಶದಲ್ಲೇ ಅತ್ಯಂತ ಹಿರಿಯ ವಿಧಾನ ಪರಿಷತ್ ಸದಸ್ಯರು. ಶಿಕ್ಷಕರ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತಾ ಇದ್ದಾರೆ. ಅವರು ಇವತ್ತು ಸಭಾಪತಿಗಳು. ಕೆಲವು ದಿನಗಳ ಹಿಂದೆ ಕಾಂಗ್ರೆಸ್ ಲೆಟರ್ ಹೆಡ್ ಅಲ್ಲಿ ವಿಧಾನ ಪರಿಷತ್ತಿನ ಸಭಾಪತಿ ಶ್ರೀ ಸಲೀಂ ಅಹಮದ್ ಅಂತ ಒಂದನ್ನ ನಮೂದಿಸಿ ಡಿ ಕೆ ಶಿವಕುಮಾರ್ಗೆ ಬರೆದಿದ್ದ ಪತ್ರನ ನಾವು ನೋಡಿದ್ವಿ. ನಾನು ಪ್ರತಿಕ್ರಿಯೆ ನೀಡಿದ್ದೆ. ವಿಧಾನಸಭೆಯ ಸಭಾಧ್ಯಕ್ಷರನ್ನ ಮತ್ತೆ ವಿಧಾನ ಪರಿಷತ್ ಸಭಾಪತಿಗಳನ್ನ ಮತ್ತೆ ಸಭಾಧ್ಯಕ್ಷರ ಉಪಸಭಾಪತಿಗಳನ್ನ ಆಯ್ಕೆ ಮಾಡೋದು ಆಯಾ ಸದನದ ಸದಸ್ಯರುಗಳು. ಇವರು ನೇಮಕ ಆಗೋರಲ್ಲ ಅಂತ. ಕೆಲವು ದಿನಗಳ ಹಿಂದೆ ಬಸವರಾಜ ಹೊರಟ್ಟಿಯವರು ಬಹಳ ಹಿರಿಯ ಶಾಸಕರು, ಅವ್ರದೇ ಆದ ಘನತೆನ ಉಳಿಸ್ಕೊಂಡಿರೋರು, ಮತ್ತೆ ವಿಧಾನ ಪರಿಷತ್ತಿನ ನಡವಳಿಕೆನ ಕಲಾಪನ ಚೆನ್ನಾಗಿ ನಡ್ಸ್ಕೊಂಡ್ ಬಂದಿರೋರು. ಅವ್ರ ಮೇಲೆ ಯಾವುದೇ ಭ್ರಷ್ಟಾಚಾರದ ಅಪಾದನೆ ಇಲ್ಲ ಅಥವಾ ವಿಧಾನ ಪರಿಷತ್ನ ಏಕಪಕ್ಷೀಯವಾಗಿ ನಡೆಸ್ತಾರ ಅನ್ನೋ ಆರೋಪನೂ ಕೂಡ ಇಲ್ಲ. ಅವ್ರಿಗೆ ಇತ್ತೀಚೆಗೆ ತುಂಬಾ ಆರೋಗ್ಯ ಕೆಟ್ಟು ಅನಾರೋಗ್ಯದಿಂದ ಅವರು ಆಸ್ಪತ್ರೆ ಸೇರಿದ್ರು. ಆಗ ರಾತ್ರಿ 12 ಗಂಟೆಗೆ ಅವ್ರಿಗೆ ಒಂದು ಫೋನ್ ಬಂತಂತೆ. ಅವ್ರ ಹತ್ರ PA ಹತ್ರ ಇದ್ದಿದ್ದು ಫೋನು. ಯಾರಿಂದ? ರಾಜ್ಯದ ಮುಖ್ಯಮಂತ್ರಿಗಳಿಂದ. ಅವ್ರು ಹೇಳಿದಂತೆ, ಇಲ್ಲ ಸರ್, ಡ್ರಿಪ್ಸ್ ತಗೊಂಡು ಇವಾಗ ಮಲ್ಕೊಂಡಿದ್ದಾರೆ ಅಂತ. ಇಲ್ಲ ರೀ, ಕೊಡ್ರಿ, ನಾನು ಮುಖ್ಯಮಂತ್ರಿ ಮಾತಾಡೋದು ಅಂತ ಹೇಳಿದ್ರಂತೆ. ಅದಕ್ಕೆ ಎಬ್ಸಿ ಕೊಟ್ಟಾಗ, ನೋಡಿ ಬೊರ್ರಟ್ಟಿಯವರೇ, ನಾಳೆ ನೀವು ರಾಜೀನಾಮೆ ಕೊಡಬೇಕು ಅಂತ ಅಂತಾರೆ. ಅದಕ್ಕೆ ಹೊರಟ್ಟಿಯವರು ಹೆಚ್ಚು ಮಾತಾಡಕ್ಕೆ ಆಯ್ತೋ ಇಲ್ಲೋ ಗೊತ್ತಿಲ್ಲ, ಏನು ಮಾತಾಡಿಲ್ಲ. ಅವರೇ ಹೇಳಿದ್ದಾರೆ, ಈ ಸದನ, ಈ ಅಧಿವೇಶನ ಏನು 27ನೇ ತಾರೀಕುವರೆಗೆ ನಡೆಯುತ್ತೆ, ಅದು ಮುಗಿದ್ಮೇಲೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ. ಅದಕ್ಕೆ ಒಪ್ಕೊಂಡಿಲ್ಲ ಮುಖ್ಯಮಂತ್ರಿಗಳು ಮತ್ತೆ ಕಾಂಗ್ರೆಸ್ ಪಕ್ಷ. ಇಲ್ಲ, ಇದು ಹೈಕಮಾಂಡ್ ತೀರ್ಮಾನ ಕೊಡಬೇಕು ಅಂತ. ನಿನ್ನೆ ಮುಖ್ಯಮಂತ್ರಿಗಳ ಮನೆಗೆ ಹೊರಟ್ಟಿಯವ್ರು ಹೋಗಬೇಕಾದ ಪ್ರಮೇಯ ಬಂತು. ಅಲ್ಲೂ ಕೂಡ ಅವ್ರು ಹೇಳ್ಕೊಂಡು ಬಂದಿದ್ದಾರೆ, ನಾನು ಬೇಕಾದ್ರೆ 14ನೇ ತಾರೀಕು ರಾಜೀನಾಮೆ ಕೊಡ್ತೀನಿ, ಈ ಶ್ರದ್ಧಾಂಜಲಿ ಆದ್ಮೇಲೆ 13ನೇ ತಾರೀಕು ನಾನು ಸ್ವಲ್ಪ ಗೌರವದಿಂದ ಹೋಗೋದಕ್ಕೆ ಅವಕಾಶ ಕೊಡಿ ಅನ್ನೋ ಹಿನ್ನೆಲೆಯಲ್ಲಿ ನಾನೇ ರಾಜೀನಾಮೆ ಕೊಡ್ತೀನಿ. ಆದರೆ ಇವತ್ತು ಹೊಸದಾಗಿ ಸುಪ್ರೀಂ ಕೋರ್ಟ್ ನ್ಯಾಯಾಂಗದ ಆದೇಶದ ಮೇರೆಗೆ ವಿಧಾನ ಪರಿಷತ್ ಸದಸ್ಯರಾಗಿ ಘೋಷಿಸಲ್ಪಟ್ಟ ಶ್ರೀಮತಿ ಗಾಯತ್ರಿ ಶಾಂತೇಗೌಡ ಅವ್ರಿಗೆ ಪ್ರಮಾಣ ವಚನ ಸ್ವೀಕರಿಸುವ ಒಂದು ಕಾರ್ಯಕ್ರಮಕ್ಕೆ ಬಸವರಾಜ ಹೊರಟ್ಟಿಯವರು ವಿಧಾನ ಪರಿಷತ್ಗೆ ತಮ್ಮ ಕಚೇರಿಗೆ ಹೋಗಿದ್ರು. ಪ್ರಮಾಣ ವಚನ ಕಾರ್ಯಕ್ರಮ ಮುಗಿದ ಮೇಲೆ ಇದ್ದಕ್ಕಿದ್ದಂಗೆ ಅವರ ಆಂಟಿ ರೂಮಲ್ಲಿ, ಅಂದ್ರೆ ಪಕ್ಕದ ರೂಮಲ್ಲಿ ಕೂತಿದ್ದಾಗ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು, KPCC ಅಧ್ಯಕ್ಷ ಹರಿಪ್ರಸಾದ್ ಅವರು, ಮುಂದೆ ಸಭಾಪತಿಗಳು ಅಂತ ಕಾಂಗ್ರೆಸ್ ಅವರು ಘೋಷಿಸಲ್ಪಟ್ಟಿರುವ ಶ್ರೀ ಸಲೀಂ ಅಹಮದ್ ಅವರು, ಇನ್ನು ಸುಮಾರು ಒಟ್ಟು 20ಕ್ಕಿಂತ ಹೆಚ್ಚು ನಾಯಕರುಗಳು ಅವರ ಆಂಟಿ ರೂಮ್ ಹೋಗಿ ಸುಮಾರು 2 ಗಂಟೆ ಅವ್ರ ಜೊತೆ ಮಾತಾಡಿದ್ದಾರೆ. ಮೊದಲೇ ಅನಾರೋಗ್ಯದಿಂದ ಚೇತರಿಸ್ಕೊಳ್ತಾ ಇದ್ದಾರೆ ಅವರು. 2 ಗಂಟೆ ಕೊಡ್ಲೇಬೇಕು ರಾಜೀನಾಮೆ ಅಂತ. ಅವರು ಲೆಟರ್ ಹೆಡ್ ಅಲ್ಲಿ ಟೈಪ್ ಮಾಡಿಸಿ, ಇವ್ರ ಆಫೀಸಲ್ಲೇ ಟೈಪ್ ಮಾಡಿಸಿ ಪೆನ್ನನ್ನು ಕೊಟ್ಟು ರಾಜೀನಾಮೆ ಪತ್ರನ ಸಹಿ ಮಾಡಂಗೆ ಮಾಡಿದಾರಲ್ಲ, ಇದು ನಿಜವಾಗ್ಲೂ ಹೇಳ್ತೀನಿ, ಒಂದು ವಿಧಾನಮಂಡಲದ ಅಥವಾ ಸಂಸದೀಯ ನಡವಳಿಕೆಗೆ ಇವತ್ತು ಮಾಡಿರೋ ಕಳಂಕ ಇದು.
ಒಬ್ಬ ಹಿರಿಯ ಸದಸ್ಯನಿಗೆ, ಅದರಲ್ಲೂ ಕೂಡ ಸಭಾಪತಿ ಸ್ಥಾನಕ್ಕೆ ತೋರಿಸುವ ಒಂದು ನಡವಳಿಕೆ ಅಲ್ಲ ಇದು. ಇದರ ಮೇಲೆ ಇಷ್ಟ ಇಲ್ಲದೆ ಇದ್ರು ಕೂಡ ಸೈನ್ ಮಾಡಿಸಿ, ಯಾರು ಹದ್ದಾಗ್ತಾ ಇದ್ದಾರೆ ನಾನೇ ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ರು, ಆದ್ರೂ ಕೂಡ ಇವತ್ತು ಬಲವಂತದ ಸೈನ್ ತಗೊಂಡು ಡೇಟ್ ಹಾಕಿ ಕಳಿಸಿದ ಮೇಲೆ ಇನ್ನೊಂದು ಪತ್ರವನ್ನ ಬರೆದಿದ್ದಾರೆ ಗವರ್ನರ್ಗೆ. ಏನಂತ, ಇವ್ರನ್ನ ನಾವು ಯಾವ ಸಭಾಪತಿಗಳ ರಾಜೀನಾಮೆ ತಗೊಂಡ್ರು ಬಲವಂತದಿಂದ, ಅವ್ರು ಹೇಳಿದ್ರು ಇವತ್ತು ನಮಗೆ, ಅವ್ರ ಮನೆಗೆ ಹೋಗಿದ್ವು ನಾವು, ಬಸವರಾಜ ಹೊರಟ್ಟಿ ಅವ್ರ ಮನೆಗೆ ಹೋದಾಗ ಅವರ ಮುಖದ ವೇದನೆ ನನ್ಗೆ ಕಾಣಿಸ್ತಾ ಇತ್ತು. ಅವ್ರು ಹೇಳಿದ್ರು, ಒಂದು ರೀತಿ ಉಸಿರ ಕಟ್ಟ ವಾತಾವರಣದಲ್ಲಿದ್ದೆ 2 ಗಂಟೆ ನಾನು. ನನ್ಗೆ ಅವ್ರ ಮಾತು ಕೇಳಿದಾಗ ಅನ್ಸಿದ್ದು, ಇದು ನಿಜವಾದ ಸಂಸದೀಯ ಒಂದು ಕಲಾ ವ್ಯವಹಾರದಲ್ಲಿ ಕೇಳರಿಯದ ಗೆರಿಲ್ಲಾ ಆಪರೇಷನ್ ಇದು. ಇಷ್ಟು ಜನ ಸುತ್ತುವರೆದು 2 ಗಂಟೆ ಅವ್ರನ್ನ ಕೂಡಿಸ್ಕೊಂಡು ಬಲವಂತವಾಗಿ ಸಹಿ ಮಾಡಿಸಿದ್ದಲ್ಲಿ ಇಟ್ ಇಸ್ ಗೆರಿಲ್ಲಾ ಆಪರೇಷನ್ ಇದು. ಜೊತೆಗೆ ಅವ್ರನ್ನ ಯಾವ ಸಭಾಪತಿ ಜಾಗದಿಂದ ಇಳಿಸಿದ್ರು ಅದೇ ವ್ಯಕ್ತಿನ, ಆಯ್ಕೆಯಾದ ಸಭಾಪತಿನ ಇಳಿಸಿ ಅದೇ ಬಸವರಾಜ ಹೊರಟ್ಟಿ ಅವರನ್ನ ಹೊಸ ಸಭಾಪತಿಯ ಆಯ್ಕೆಗೆ ಪ್ರೋಟೆಮ್ ಚೇರ್ಮನ್ ಅಂತ ಮಾಡಿದ್ದಾರೆ, ಹಂಗಾಮಿ ಚೇರ್ಮನ್ ಅಂತ. ಇದು ಯಾರು ಕೂಡ ಒಪ್ಪಳಂತ ಮಾತಲ್ಲ. ನನ್ಗನ್ಸುತ್ತೆ ಇವರ ನಾಯಕ ರಾಹುಲ್ ಗಾಂಧಿ ಉದ್ದುದ್ದುದ್ದ ಭಾಷಣ ಮಾಡ್ತಾರೆ, ಸಂವಿಧಾನದ ಔಟ್ಸೈಡ್ ಕವರ್ ಮಾತ್ರ ಇಟ್ಕೊಂಡು ಕೆಂಪು ಬುಕ್ ಇಟ್ಕೊಂಡು ಓಡಾಡ್ತಾರೆ. ಆದ್ರೆ ಇವತ್ತು ಕರ್ನಾಟಕದ ವಿಧಾನಸೌಧದ ವಿಧಾನ ಪರಿಷತ್ತಿನ ಸಭಾಪತಿಗಳ ಕಾರ್ಯಾಲಯದಲ್ಲಿ, ಅವರ ಕಚೇರಿನಲ್ಲಿ ಬಸವರಾಜ ಹೊರಟ್ಟಿ ಅವರಿಗೆ ಆಗಿರುವ, ಅವ್ರಿಗೆ ತೋರಿಸಿರುವ ಈ ನಡವಳಿಕೆ ಏನಿದೆ, ಕ್ರೌರ್ಯ ಏನಿದೆ, ಇದು ನಾಡಿನ ಎಲ್ಲ ಪ್ರಜ್ಞಾವಂತ ನಾಗರಿಕರು ಖಂಡಿಸಬೇಕಿದು. ಅತ್ಯಂತ ವೇದನೆ ಆಗ್ತಾ ಇದೆ. ಒಬ್ಬ ಸಭಾಪತಿ ಜೊತೆ, ಒಬ್ಬ ಹಿರಿಯ ನಾಯಕನ ಜೊತೆ ನಡ್ಕೊಳ್ಳೋ ರೀತಿ ಅಲ್ಲ. ಕೇವಲ ತಮ್ಮ ಪಕ್ಷದ ರಾಜಕೀಯಕ್ಕೋಸ್ಕರ ಈ ರೀತಿ ಒಂದು ಪರಂಪರೆಗೆ ಇವತ್ತು ತಿಲಾಂಜಲಿ ಹಾಕುವ ಒಂದು ಕೆಲಸನ ಮಾಡ್ತಾ ಇದ್ದಾರೆ. ನನಗಂತೂ ಇವತ್ತು ಶ್ರೀ ಅಶೋಕ್ ಅವರು, ಚಲವಾದಿ ನಾರಾಯಣ ಸ್ವಾಮಿ ಅವರು, ಸಚೇತಕರಾದ ರವಿಕುಮಾರ್ ಅವರು, ಮಾಜಿ ಉಪಮುಖ್ಯಮಂತ್ರಿಗಳಾದ ಅಶ್ವಥ್ ನಾರಾಯಣ ಅವರು, ಆಮೇಲೆ ನಮ್ಮ ಹುಬ್ಬಳ್ಳಿಯ ಶಾಸಕರಾದ ಮಹೇಶ್ ತೆಂಗಿನಕಾಯಿ, ನಾವೆಲ್ಲ ಹೋಗಿದ್ವು. ಅವ್ರ ಜೊತೆ ಕೂತಾಗ ಅವರ ವೇದನೆ, ಅವರ ನೋವು, ಅವರ ಮನಸ್ಸಿನಲ್ಲಿ ಆ ಮಡುಗಟ್ಟಿದ ಒಂದು ದುಃಖ ಎಲ್ಲನೂ ಕೂಡ ನಾನು ನೋಡಿದೆ. ನಾನು ಬಹಳ ಬೇಜಾರಾಯಿತು. ನಾನು ಈ ಸರ್ಕಾರದಿಂದ ಈ ರೀತಿಯ ನಡವಳಿಕೆಯನ್ನ ನಮಗೆ ವಿರೋಧ ಪಕ್ಷದ ಬಗ್ಗೆ, ವಿರೋಧ ಪಕ್ಷದ ಶಾಸಕರ ಬಗ್ಗೆ ನಡ್ಕೊಳ್ಳೋ ರೀತಿ ಬೇರೆ, ಅದು ರಾಜಕೀಯ ಇರಲಿ. ಆದರೆ ಸಭಾಪತಿ ಜಾಗಕ್ಕೆ, ಅದರಲ್ಲೂ ಹಿರಿಯ ಜಾಗಕ್ಕೆ ಈ ರೀತಿ ನಡ್ಕೊಳ್ಬಾರ್ದು. ಬಲವಂತದಿಂದ ಸಹಿ ತಗೊಳ್ಳೋ ಒಂದು ಪ್ರಮೇಯ ಏನಿತ್ತು, ಈ ಕ್ರೌರ್ಯ ತೋರ್ಸ ಏನಿತ್ತು, ಅವ್ರ ಮೇಲೆ ಈ ರೀತಿ ಮೊದಲೇ ಆರೋಗ್ಯ ಅಷ್ಟು ಸರಿ ಇಲ್ಲದೆ ಇರುವಾಗ ದುರ್ಬಲರಾಗಿದ್ದಾರೆ, ಅವ್ರ ಮೇಲೆ ಇಷ್ಟು ಒತ್ತಡ ಹೇಳ ಅಗತ್ಯ ಇತ್ತು. ಇದು ನಾಡಿನ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕ, ಮತ್ತೆ ಕೆಲವರು ಈ ಸರ್ಕಾರನ ಮೆಚ್ಚುವ ಯಾರು ಬುದ್ಧಿವಂತರಿದ್ದಾರೆ, ಪ್ರಜ್ಞಾವಂತ ನಾಗರಿಕರ, ಅವರೂ ಕೂಡ ಇದನ್ನ ಖಂಡಿಸಬೇಕು. ನಾವೆಲ್ಲರ ಖಂಡಿಸಲೇಬೇಕು. ಮತ್ತೆ ನಾವೆಲ್ಲರೂ ಕೂಡ ಬಸವರಾಜ ಹೊರಟ್ಟಿ ಅವರಿಗೆ ಧೈರ್ಯ ತುಂಬಂದಿದೆ. ಇದಾಗಬೇಡಿ, ಈ ಸರ್ಕಾರದ್ದು ಏನು ಅನ್ನೋದು ಗೊತ್ತಾಗಿದೆ, ಇವರ ಮಾನಸಿಕತೆ ಗೊತ್ತಾಗಿದೆ ಅಂತ ಹೇಳಿ ಬಂದಿದ್ದೀವಿ. ಈ ಸಂದರ್ಭದಲ್ಲಿ ಈ ಆಗಿರುವ ಅಪಚಾರ ಏನಿದೆ, ಸಂವಿಧಾನ ಹುದ್ದೆಗೆ ಆಗಿರೋ ಅಪಚಾರ, ನಾವೆಲ್ಲರೂ ಕೂಡ ಖಂಡಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ.